ದಯವಿಟ್ಟು ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಮಾತು ಮರ್ತು ಹೋಗುತ್ತೆ, ಮೂಕನಾಗ್ತೇನೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾನು ಅವಳೊಡನೆ ಇರಬೇಕಿತ್ತು. ಅವಳು ಇಲ್ಲಿ ಮತ್ತು ನಾನು ಅಲ್ಲಿ. ಇವತ್ತಿನ ದಿನ ಅವಳು ಇಲ್ಲದ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಈವರೆಗೆ ಏರಿರದ ಎಷ್ಟೆಲ್ಲ ವೇದಿಕೆಗಳನ್ನ ಏರ್ತಾ ಇದ್ದೇನೆ, ಮೆರೀತಾ ಇದ್ದೇನೆ. ಈ ಮೆರತವನ್ನ ಒಂದು ಮೆರವಣಿಗೆ ಅನ್ಕೊಂಡಿದ್ದೇನೆ. ಅವಳ ಹೆಸರಿನೊಟ್ಟಿಗೆ ನನ್ನ ಹೆಸರು ತೆರೆತಿದೆ. ಅವಳಿಲ್ಲದೆಯೇ ನಾನು ಮೆರೆಯಲಾರೆ ಅನ್ನೋದನ್ನು ಸಹ ಇಲ್ಲಿ ಹೇಳ ಬಯಸ್ತೇನೆ. ಸುಮಾರು ಸಲ ಈ ಮಾತನ್ನಾಗಲೇ ಹೇಳಿದ್ದೇನೆ. ಈ ನಾಗರಾಜ ವಸ್ತಾರೆ ಅಂತಕ್ಕಂಥ ಈ ಮನುಷ್ಯ, ಅವಳು ನನ್ನೊಳಗೆ ಇದ್ದಾಳೆ ಆಗಿ ನಾನು ಅವಳನ್ನು ಸದಾ ಹೊತ್ತೊಯ್ಯುವ ತೇರು. ದೇವನೂರು ಚಂದ್ರು ಅವರು ಬರಬೇಕು ಅಂತ ಫೋನ್ ಮಾಡಿದಾಗ ಒಂದು ಮಾತನ್ನು ಹೇಳಿದೆ, ಅವಳ ಹೆಸರು ಎಲ್ಲೆಲ್ಲಿ ಕೇಳಿ ಬರುತ್ತೆ ಅಲ್ಲೆಲ್ಲ ನಾನು ಇರುವ ಒಲವನ್ನು ನಿಲುವನ್ನು ಕೈಕೊಳ್ತೇನೆ ಅಂತ. ಆ ಸಲುವಾಗಿ ಬಂದಿದ್ದೇನೆ. 6-8 ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಈ ಗ್ರಾಮಾಯಣ ಚಿತ್ರದ ಕುರಿತಾಗಿ, ಅವಳ ಅಭಿನಯವನ್ನು ಕುರಿತಾಗಿ ಮತ್ತು ಈ ಕಡೂರು ಅರಸೀಕೆರೆ ಸೀಮೆಯ ಒಳನಾಡು ಅಂತಿರುತ್ತಲ್ಲ, ಅಲ್ಲಿಯ ಭಾಷೆ, ಅಲ್ಲಿಯ ನೆಲ, ಜಲ, ಆಕಾಶ ಕುರಿತಾಗಿ ಯಾವತ್ತೂ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಾನು ಇಲ್ಲಿ ತೆರೆಯ ಮೇಲೆ ಅವಳನ್ನ ಕುರಿತಾಗಿ ಏನನ್ನು ಕಂಡೆ ಅವೆಲ್ಲವನ್ನೂ ಅವಳ ಮೊಬೈಲಿನಲ್ಲಿ ಇವತ್ತಿಗೂ ಕಾಪಿಟ್ಕೊಂಡಿದ್ದೇನೆ. ಚಿತ್ರದ ನಾಯಕನನ್ನ ಪೊರಕೆಯಲ್ಲಿ ಹೊಡೆಯುವ ಸಂದರ್ಭ, ಅದನ್ನ ಅವಳು ಅಲ್ಲಿ ಮಾಡಿ ಬಂದ್ಲು. ಆದರೆ ಆ ಸಂದರ್ಭವನ್ನ ನನ್ನೊಟ್ಟಿಗೆ ಸುಮಾರು ಕಾಲ ಜೀವಿಸಿದ್ಲು ಅಂತಾನು ಹೇಳ ಬಯಸ್ತೇನೆ. ಚಿತ್ರವನ್ನ ಮಾಡುವ ಸುಮಾರಿನಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಇದು ಮರುಚಿತ್ರೀಕರಣ ಆದಂತಹ ಒಂದು ಸಿನಿಮಾ. ಇದು ಯಾವ್ಯಾವುದೋ ಕಾರಣಕ್ಕೆ ಮತ್ತೆ ಮತ್ತೆ ಸ್ಥಗಿತಗೊಂಡು ಇವತ್ತಿನ ದಿನ ಈ ಹಂತಕ್ಕೆ ಬಂದಿದೆ. ಹೆಚ್ಚು ಮಾತಾಡ್ಲಾರೆ, ತುಂಬಾ ಭಾವುಕನಾಗ್ಬಿಡ್ತೇನೆ ಯಾವುದೇ ಸಂದರ್ಭದಲ್ಲಿ ಸಹ. ನನಗೆ ಮೆಟ್ರೋದಲ್ಲಿ ಹೋದ್ರೆ ಇದೇ ರೀತಿಯ ಭಾವುಕತೆ ಕಾಡುತ್ತೆ, ಒಡಮೂಡುತ್ತೆ. ಇನ್ನು ಲಹರಿಯ ವೇಲಿಯು ಅವರನ್ನ ಭೇಟಿಯಾದಾಗ ಹೇಳಿದೆ, ಈ ಲಹರಿ ಅನ್ನೋದು ನಾವೆಲ್ಲ ಚಿಕ್ಕಂದಿನಲ್ಲಿ, ಅಂದ್ರೆ ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಸೆಟ್ಗಳ ಮೂಲಕ ಆ ಸಂಸ್ಥೆಯನ್ನ ಕಂಡು ಸಂಭ್ರಮಿಸ್ತಾ ಇದ್ವಿ. ಅಪರ್ಣೆಯ ಕಪಾಟಿನಲ್ಲಿ ಸಾವಿರಾರು ಲಹರಿ ಕೆಸೆಟ್ಗಳಿವೆ. ಒಂದೊಂದು ನೆನಪು ಅದು. ಅವಳಿದ್ದಂತಹ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಇದನ್ನೆಲ್ಲ, ಕೊಟ್ಬಿಡೋಣ. ಇವತ್ತಿನ ದಿನ ಅದನ್ನ ಕೊಡುವಂಥ ಒಂದು ಹೊತ್ತು ಗೊತ್ತು ನನ್ನಲ್ಲಿದೆ. ಆದರೆ ಕೊಡುವಂಥ ಮನಸ್ಥಿತಿ ನನ್ನೊಳಗಿಲ್ಲ. ಒಂದೊಂದು ಸಹ ನೆನಪಿನ ಖಜಾನೆ. ಈ ಗ್ರಾಮಾಯಣ ಚಿತ್ರಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಈ ಸಿನಿಮಾವನ್ನು ಗೆಲ್ಲಿಸಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. Nagraj Vastare sir, really thank you so much. ನಿಮ್ಮಲ್ಲಿ ನಾವು ಅಪರ್ಣ ಮೇಡಮನ್ನ ಕಾಣ್ತೀವಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವು ಇಷ್ಟೇ ಪ್ರೀತಿಯಿಂದ ಟ್ರೇಲರನ್ನು ಕೂತು ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್.
ಟ್ರೈಲರ್ ಲಾಂಚ್ ಅಂತ ಒಂದು ಸರಿ ಕರೆದ್ಬಿಟ್ರೆ ನೀವು ಸರ್. ಸಮಸಮವಾಗಿ ಸಂತೋಷವನ್ನು ದುಃಖವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಚಿತ್ರದ ಟ್ರೇಲರ್ ಬಿಡುಗಡೆ ಆಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದಾಗಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.